ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್. ನನಗೆ ಇವತ್ತೊಂದು ಕಲಶ ಆರ್ಡರ್ ಬಂದಿದೆ. ಕಲಶ ಮತ್ತು ಅದಕ್ಕೆ ತೆಂಗಿನಕಾಯಿ ಮತ್ತು ಎಳೆಗಳು. ಮತ್ತು ಫಸ್ಟ್ ಬಂದು ಕಲಶದ ಬಗ್ಗೆ ಹೇಳ್ತೀನಿ. ಕಲಶ ಬಂದು ನೋಡಿ ಎಷ್ಟು ದೊಡ್ಡದಾಗಿದೆ. ತೂಕ ಬಂದುಬಿಟ್ಟು ಇದು ಸುಮಾರು ಅಂದರೆ ಒಂದು 800 ಗ್ರಾಮ್ ಅಷ್ಟು ತೂಕ ಇರುತ್ತೆ. ಒಂದು 700ರಿಂದ 800 ಗ್ರಾಮ್ ಅಷ್ಟು ತೂಕ ಬರುತ್ತೆ. ಇದೇನಂದರೆ ತೂಕ ಹಾಕಿಲ್ಲ ಇದುವರೆಗೂ. ಏನಂದರೆ ಕಸ್ಟಮರ್ ಏನು ಹೇಳಿದ್ರೆ ಅವರು 1 kg ಆದರೂ ಪರವಾಗಿಲ್ಲ, ನಮಗೆ 1 kg ಮೇಲೆ ಆದರೂ ಪರವಾಗಿಲ್ಲ, 1 kg ಅನ್ಕೊಳ್ಳಿ ಮಂಜುವರೆ, ಅಷ್ಟರಲ್ಲಿ ನಾನು ತಂದುಕೊಡಿ ಅಂತ ಹೇಳಿದ್ರು. ಕಸ್ಟಮರ್ ಬಂದ್ಬಿಟ್ಟು ಹಳೆ ಕಸ್ಟಮರ್ ಬಂದು ತುಂಬಾ ದೂರದಲ್ಲಿದ್ದಾರೆ. ಎಲ್ಲೋ ಮಹಾರಾಷ್ಟ್ರ ಸೈಡ್ ಎಲ್ಲ ಇದ್ದಾರೆ ಅವರು. ಮಹಾರಾಷ್ಟ್ರನೂ ಎಲ್ಲ ಇದ್ದಾರೆ, ಅವರು ಆ ಕಡೆ ಇದ್ದಾರೆ. ಅಂದರೆ ಮೊದಲು ಅವರು ಕರ್ನಾಟಕದಲ್ಲಿ ಇದ್ದಿದ್ದು, ಈಗ ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ. ಅವ್ರೇನಂದ್ರೆ ಅಲ್ಲಿ ತುಂಬಾ ರೇಟ್ಗಳು ಹೇಳ್ತಾರೆ, ತುಂಬಾ ಡಿಸೈನ್ ಸಿಗಲ್ಲ ಅಂತೇಳಿ ನನಗೆ ಅವ್ರು ಹೇಳಿದ್ರು, ಈ ಥರ ನೀವೇ ತಂದುಕೊಡಿ ನಮಗೆ ಅಂತೇಳಿ ಕಳಿಸ್ಕೊಡಿ ಅಂತ ಹೇಳಿದ್ರು. ಆಯ್ತು ಮೇಡಮ್ ತಂದುಕೊಡ್ತೀನಿ ಅಂತ ಹೇಳಿದೆ. ಇದು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ, ನೋಡ್ತಿದ್ದೀರಿ ಎಲ್ಲ ಕೈಯಲ್ಲಿ ಇಟ್ಕೊಂಡ್ರೆ ಎಷ್ಟು ದೊಡ್ಡದಾಗಿದೆ ಅಂತೇಳಿ. ಕಸ್ಟಮರ್ಗೆ ಇದೊಂದು ಡೌಟ್ ಇತ್ತು, ಎಲ್ಲಿ ಸಣ್ಣ ಸೈಜ್ ಬಂದ್ಬಿಡುತ್ತೋ, ತುಂಬಾ ಗೇಜ್ ತರ ಕಾಣ್ತಿರುತ್ತೆ, ಲಕ್ಷ್ಮಿಗಳೆಲ್ಲ ಗಟ್ಟಿ ಇರುತ್ತೆ, ಹಂಗಾಗಿ ಇದೆಲ್ಲ ಹೆಂಗೆ ಇದು ಮತ್ತೆ ಸಣ್ಣ ಬಂದ್ಬಿಡುತ್ತೋ, ತೂಕ ಅಲ್ಲ ಸೈಜ್ ಎಲ್ಲಿ ಕಡಿಮೆ ಬರುತ್ತೆ ಅಂತ ತುಂಬಾ ಡೌಟ್ ಇತ್ತು. ಆಮೇಲೆ ಒಂದು ನಂಬಿಕೆ ಇತ್ತು, ಅವ್ರಿಗೆ ಚೆನ್ನಾಗಿರುತ್ತೆ ತರ್ತಾರೆ ಅನ್ನೋ ಉದ್ದೇಶದಿಂದ ಅವ್ರು ಏನು ಮಾಡೋದು ಸರಿ ಅಂತೇಳಿ ಜಾಸ್ತಿ ಫೋರ್ಸ್ ಏನು ಮಾಡಿಲ್ಲ. ಅವರು ಇದೇ ತರ ಡಿಸೈನ್ ಇರಬೇಕು, ಇದೇ ತರ ಮಾಡಬೇಕು ಅಂತ ತುಂಬಾ ಕ್ವಶನ್ಗಳೇನು ಮಾಡಿಲ್ಲ. ಮತ್ತೆ ಕಲಶನೂ ಅಷ್ಟೇ ಅದಕ್ಕೆ ತಕ್ಕಂಗೆ ತಂದ್ಕೊಡಿ ಅಂತೇಳಿ ಹೇಳಿದ್ರು. ಆ ಥರ ಅವ್ರು ಭರವಸೆಯಿಂದ ನಂಬಿ ಬಿಟ್ಟಿದ್ದಕ್ಕೆ ಅದು ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಯಾವತ್ತೂ ಅಷ್ಟೇ ಕೆಲವ್ರು ಏನು ಮಾಡ್ತಾರೆ, ತುಂಬಾ ಅನುಮಾನ ಇಟ್ಕೊಂಡು ಆರ್ಡರ್ ಮಾಡ್ತಾರೆ. ಏನಂದ್ರೆ 1 kgಗೆ ಎಷ್ಟು ಬರುತ್ತೆ, ಒಂದ್ ವೇಳೆ ಅರ್ಧ kg ತಗೊಂಡ್ರೆ ಎಷ್ಟು ಬರುತ್ತೆ, ಅದೆಷ್ಟು ಬರುತ್ತೆ, ಇದೆಷ್ಟು ಬರುತ್ತೆ, ಆ ಥರ ಯೋಚನೆ ಮಾಡ್ತಾರೆ. ನಾನು ಹೇಳೋದ್ರೆ ನೀವು ಒಂದು ಬಜೆಟ್, ಫೈನಲ್ ಬಜೆಟ್ ಇಷ್ಟರಲ್ಲಿ ಆಗುತ್ತೆ, ನಮಗೆ ಇಷ್ಟು ಮ್ಯಾಕ್ಸಿಮಮ್ ಇಷ್ಟು ಇರಲಿ ಅಂತ ಹೇಳಿದ್ರೆ ಅದರಲ್ಲಿ ಸೈಜ್ ದೊಡ್ಡದಾಗುತ್ತೋ ಚಿಕ್ಕದಾಗುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಮ ಬಜೆಟ್ ಪ್ರಕಾರ ಅದು ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನ ನೋಡಿ ನಾನು ನಿಮಗೆ ಅದನ್ನು ಕೊಡಬಲ್ಲೆ. ಇದೊಂದಾಯಿತು. ಮತ್ತೆ ಇದು ಲೀಫ್ ಬಂದ್ಬಿಟ್ಟು ಎಷ್ಟಿರ್ಬೋದು, ತೂಕ ಹಾಕಿಲ್ಲ. ಒಟ್ಟಿನಲ್ಲಿ ಎಲ್ಲ ಸೇರಿ 1 kg ಅಪ್ಪ. ಇದನ್ನು ತೂಕ ಇಟ್ಕೊಂಡು ಏನು ಮಾಡ್ತಾರೆ ಹೇಳಿ ನೀವು? ಇದು ಕಲಶನು ಮತ್ತೆ ತೆಂಗಿನಕಾಯಿ ಮತ್ತೆ ಇದು ಲೀವ್ಸ್ ನೋಡ್ಬೋದು, ಚೆನ್ನಾಗಿದೆ. ಮತ್ತೆ ಇದಕ್ಕೆ ಏನಕ್ಕೆ ಗೆಜ್ಜೆ ಕೊಟ್ಟಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ತೆಂಗಿನಕಾಯಿಗೆ ಸೌಂಡ್ ಬರ್ಲಿಕ್ಕೆ ಇರ್ಬೋದು, ನೋಡ್ಲಿಕ್ಕೆ ಚೆನ್ನಾಗಿದೆ. ತೆಂಗಿನಕಾಯಿ ಬರೀ ಪ್ಲೈನ್ ಇದೆ, ಚೆನ್ನಾಗಿಲ್ಲ ಅಂತೇಳಿ ಈ ಥರ ಏನೋ ಕೊಟ್ಟಂಗಿದ್ದಾರೆ. ಏನು ಅದಕ್ಕೆ ಕೆಲಸ ಮಾಡೋರು ಅದನ್ನ ಮಾಡಿರ್ತಾರೆ, ಏನೋ ಮಾಡಿದ್ದಾರೆ. ಮತ್ತೆ ತೆಂಗಿನಕಾಯಿ ಓಪನ್ ಮಾಡ್ಬೋದು, ಕೊಬ್ಬರಿ ಇರುತ್ತೆ ಮಾತ್ರ ಅಂತ ಅನ್ಕೋಬೇಡಿ, ಏನಿರಲ್ಲ. ಮತ್ತೆ ನಿಮಗೂ ಈ ಥರ ಬೇಕಿದ್ರೆ, ಬೆಳ್ಳಿ ಜ್ಯುವೆಲ್ರಿ ಬೇಕಿದ್ರೆ ಆರ್ಡರ್ ಮಾಡಿ. ಆದರೆ ನಾನು ಹೇಳೋದ್ರೆ ಈ ಕಸ್ಟಮರ್ಗೆ ಹೇಳಿದೆ, ಮೇಡಮ್ 1 ಲಕ್ಷ ಇನ್ವೆಸ್ಟ್ ಆಗ್ತಿದೆಯಲ್ಲ, ಅದ್ರ ಬದಲು ನೀವು ಚಿನ್ನ ತಗೋಬೋದಲ್ಲ ಅಂತೇಳಿ ನಾನು ಹೇಳೋ ಅಷ್ಟರಲ್ಲೇ ಅವ್ರೇನು ಮಾಡಿದ್ರು ಮಂಜೂರು. ಮತ್ತೆ ನಮ್ಗೆ ಹಂಗೆ ಒಂದು ಚಿನ್ನ ಒಂದು 15ರಿಂದ 20 ಗ್ರಾಮ್ ಅಷ್ಟು ಎಷ್ಟು ಹೇಳಿದ್ದಾರೆ, ನಾವು ಅಮೌಂಟ್ ಹಾಕ್ತೀವಿ ಅಂತೇಳಿ ಹೇಳಿದ್ದಾರೆ. ಅವ್ರು ಏನಂದರೆ, ಅವರು ಚಿನ್ನ ಆರ್ಡ್ರ್ ತಗೊಳ್ತಿರ್ತಾರೆ, ಮಾಮೂಲಿಯಾಗಿ ಚಿನ್ನ ತಗೊಳ್ತಿರ್ತಾರೆ. ಅವರು ಎತ್ತಿಡ್ತಾರೆ. ಅವರು ಆಗಿ ಉಳಿದಿರೋದನ್ನ ಈ ಥರ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಷ್ಟೇ. ನಾನು ನಿಮ್ಗೆ ಹೇಳೋದಂದ್ರೆ, ನಿಮಗೆ ಎಲ್ಲರೂ ಬೆಳ್ಳಿ ತಗೊಳ್ಳಿ, ನೀವು ಮನೆಯಲ್ಲಿ ಇಟ್ಕೊಳ್ಳಿದ್ದೆ ನಾನು ಹೇಳಲ್ಲ. ಯಾಕಂದ್ರೆ ಇವ್ರ ಹತ್ರ ಬಜೆಟ್ ಇದೆ, ಅವ್ರು ತಗೊಳ್ಬೋದು, ತಪ್ಪಿಲ್ಲ. ಆದರೆ ಎಲ್ಲರೂ ಕೂಡ ಈ ಥರ ಸುಮ್ಮನೆ ಇವಾಗ 1 ಲಕ್ಷ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ ಅನ್ಕೊಳ್ಳಿ ಇವರು, ಈ ಕಲಶ ಮತ್ತು ಇದ್ರ ಮೇಲೆ. ಇವ್ರಿಗೇನಾದರೂ ಬೈ ಚಾನ್ಸ್ ಏನಾದರೂ ಬೇಡ ಅಂತ ಅಂದರೆ ಏನಾಗುತ್ತೆ ಅಂದರೆ, ಅವ್ರು ಇದು ಮಾರೋಕ್ಕೆ ಮನ್ಸು ಬರಲ್ಲ ಅವ್ರಿಗೆ. ಯಾಕಂದ್ರೆ ಇಷ್ಟು ದಿನ ಪೂಜೆ ಮಾಡಿರ್ತೀವಿ, ಯಾಕೆ ಮತ್ತೆ ಕೊಟ್ಬಿಡೋದು ಅಂತ ಯೋಚನೆ ಮಾಡ್ತಾರೆ. ಅದು ಕರೆಕ್ಟೇ, ಯಾಕಂದ್ರೆ ಯಾರಿಗೂ ಮನಸ್ಸು ಸಮಾಧಾನ ಅನ್ಸಲ್ಲ. ಒಂದ್ಸಲಿ ನಮ್ದು ಅಂತ ಅನ್ಸಿದ ಮೇಲೆ ಅದ್ರ ಬೇರೆಯವ್ರಿಗೆ ಕೊಡಬೇಕು, ಮಾರಬೇಕು ಅಂದಾಗ ಅದು ಮನ್ಸು ಬರಲ್ಲ, ಆ ಥರ ಆಗುತ್ತೆ. ಅದಕ್ಕೆ ನಾನು ಹೇಳೋದ್ರೆ ಒಂದಕ್ಕೆ 10 ಸಲ ಯೋಚನೆ ಮಾಡಿ. ಇವಾಗ ಇವ್ರು ತಗೊಳ್ತಿದ್ದಾರೆ, 1 ಟೈಮ್ ಇನ್ವೆಸ್ಟ್ಮೆಂಟ್ ಅದಷ್ಟೇ, ಲೈಫ್ ಟೈಮೆಲ್ಲ ಅವ್ರು ಯೂಸ್ ಮಾಡ್ಬೋದು, ಏನೂ ಆಗಲ್ಲ. ಮತ್ತು ಇದು ತುಂಬ ಗೇಜ್ ಇರೋದ್ರಿಂದ ಎಲ್ಲೂ ಕೂಡ ಹೋಲ್ ಬೀಳೋದಾಗಲಿ, ಬಿದ್ದ ತಕ್ಷಣ ಬೆಂಡ್ ಆಗೋದಾಗಲಿ ಆ ಥರ ಏನೆಲ್ಲ ಬೆಂಡ್ ಆಗುತ್ತೆ ಬಿದ್ದರೆ, ಹಂಗಂತೇಳಿ ಬೇಳಿಸಬೇಡಿ. ನೋಡ್ಬೋದು 92.5 ಮಾಡಿರೋದು ಸಿಲ್ವರ್. ಇದು ಒಳಗಡೆ ಎಲ್ಲ ತುಂಬ ವೈಟಾಗಿ ಹಾಲ್ ಥರ ಚೆನ್ನಾಗಿ ಕಾಣುತ್ತೆ, ತುಂಬ ನೀಟಾಗಿರುತ್ತೆ. 92.5 ಮಾಡಿರೋದ್ರಿಂದ ಒಂದಾಯಿತು. ಮತ್ತು ಆದಷ್ಟು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ, ಅದು ನಾನು ಹೇಳೋದು. ನೋಡಿ, ಈಗ ಕಸ್ಟಮರು ನಾನು ಈ ವಾರದಲ್ಲಿ ಏನಾಯ್ತು ಅಂದರೆ, ವಾರ 10 ದಿನದಿಂದ ತುಂಬ ರೇಟ್ಗಳು ಡಿಫ್ರೆನ್ಸ್ ಆಗ್ತಿತ್ತು. ತುಂಬ ಜನ ಕಸ್ಟಮರು ತುಂಬ ಕನ್ಫ್ಯೂಸಲ್ಲಿದ್ದಾರೆ. ಆದರೆ ನಮಗೆ ಗೊತ್ತಿರೋ ಹಳೆ ಕಸ್ಟಮರ್ಸು, ನನ್ನ ಬಗ್ಗೆ ಗೊತ್ತಿರೋರು ಯಾರು ಕೂಡ ಇದ್ರ ಬಗ್ಗೆ ಲೆಕ್ಕ ಕೇಳ್ತಿರೋ ಮಂಜೂರಿಗೆ ನಮ್ಗೆ ಚಿನ್ನ ಬೇಕು ತಂದುಕೊಟ್ಬಿಡಿ, ಅದು ಏನು ರೇಟ್ ಆಗುತ್ತೋ ಏನೋ ಅದೆಲ್ಲ ನಿಮ್ಗೆ ಬಿಟ್ಟಿದ್ದು, ನಾವು ನಿಮ್ಮನ್ನು ನಂಬಿದ್ದೀವಿ, ನಮಗೂ ಚಿನ್ನ ತಂದು ಕೊಟ್ಬಿಡಿ ಇಷ್ಟಿಷ್ಟು ಅಂತ ಹೇಳ್ಬಿಟ್ಟು ಒಬ್ಬರು ಬಂದು 2 ಲಕ್ಷ ಕೊಟ್ಟಿದ್ದಾರೆ, ಇನ್ನೊಬ್ಬರು ಬಂದು 5 ಲಕ್ಷ ಕೊಟ್ಟಿದ್ದಾರೆ.
ಇನ್ನೊಬ್ರು ಬಂದು 1 ಲಕ್ಷ ಕೊಟ್ಟಿದ್ದಾರೆ, 80,000 ಕೊಟ್ಟಿದ್ದಾರೆ. ಈ ಥರ ಎಲ್ಲರೂ ಅವ್ರ ಬಜೆಟ್ ತಕ್ಕಂಗೆ ಅವ್ರು ಎಲ್ಲರೂ ತಗೊಳ್ತಿದ್ದಾರೆ. ನಾನು ನಿಮ್ಗೆ ಎಲ್ರಿಗೂ ಹೇಳೋದು ಅದೇನೆ, ಎಲ್ಲ ಜ್ಯುವೆಲ್ರಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೋಬೇಡಿ. ದುಡ್ಡಿದೆ ಅಂತ ಒಂದು ಮಾತ್ರಕ್ಕೆ ಹೋಗ್ಬಿಟ್ಟು ಎಲ್ಲನೂ ಬೆಳ್ಳಿ ಐಟಮ್ ತೊಗೊಂಡ್ಬಿಡೋದು, ಜ್ಯುವೆಲ್ರಿ ತಗೊಳ್ಳೋದು ಅದು ಮಾಡಬೇಡಿ. ಆದಷ್ಟು ನೆಸಿಟಿ ಇದ್ದರೆ ಜ್ಯುವೆಲ್ರಿ ಮಾಡಿಸ್ಕೊಳ್ಳಿ. ನೆಸಿಟಿ ಇಲ್ಲಾಂದರೆ ಬರೀ ಚಿನ್ನ ತೆಗೆದು ಇಟ್ಕೊಳ್ತೀರಿ, ಇದು ತುಂಬ ಒಳ್ಳೆಯದು. ನಾನು ಇನ್ನು ಹೇಳ್ಬೋದು ಎಷ್ಟೆಷ್ಟು ಜನ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ. ಕೆಲವರು 20,000ದಿಂದ ಸ್ಟಾರ್ಟ್ ಮಾಡಿರೋರು, 20,000 ಕೊಟ್ಬಿಟ್ಟು ಅದಕ್ಕೆ ಚಿನ್ನ ತಂದು ಕೊಡಿ ಅನ್ನೋರು ಕೂಡ ಇದ್ದಾರೆ. ನಾನು ಹೇಳೋದಂದರೆ ಅದು ಗಂಟೆ ಬಾರಿಸ್ತು. ನಾನು ಹೇಳೋದೇನೆಂದರೆ ನಿಮ್ಗೆ ಆದಷ್ಟು ಚಿನ್ನನ ತೆಗೆದು ಇಟ್ಕೊಳ್ಳಿ, ಜ್ಯುವೆಲ್ರಿಗಿಂತ ಬೆಳ್ಳಿ ಐಟಮ್ಗಿಂತ ಚಿನ್ನ ತೆಗೆದು ಇಟ್ಕೊಳ್ಳಿ ಅಂತಲೇ ಹೇಳ್ತಿರ್ತೀನಿ. ಇದಾಯಿತು. ಮತ್ತು ತುಂಬ ಆರ್ಡ್ರ್ಗಳಿದ್ದಾವೆ, ವರಲಕ್ಷ್ಮಿ ಹಬ್ಬ ಇರೋದ್ರಿಂದ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ತುಂಬ ಆರ್ಡ್ರ್ಗಳು ಬರ್ತಿದೆ. ಏನಾಗ್ತಿದೆ ಅಂದರೆ ಆರ್ಡ್ರ್ಗಳು ಬಂದಿರೋದು ಕೂಡ ತಗೊಂಡು ಫೋನಲ್ಲಿ ಮಾತಾಡಿ ಆರ್ಡ್ರ್ ತೊಗೊಂಡು ಇಸೋಲ್ಲ ಕೂಡ ಟೈಮ್ ಇಲ್ಲ, ಅಷ್ಟೊಂದು ಆರ್ಡ್ರ್ಗಳು ನಡೀತಿರೋದು. ತುಂಬ ಚೆನ್ನಾಗಿ ನಡೀತಿದೆ ಆರ್ಡ್ರ್ಗಳಂತೂ. ಮತ್ತು ನಿಮ್ಗೆ ಕೇಳೋದೇನೆಂದರೆ ನಿಮಗೂ ಏನಾದರೂ ಈ ಥರ ಬೇಕಿದ್ರೆ ಬಂದು G7ನಲ್ಲಿ ಆರ್ಡ್ರ್ ಮಾಡಿ. ನಮ್ಮ ಅಂಗಡಿ ಬಂದು KR-ಪುರದಲ್ಲಿ ಒಂದಿದೆ, ಚಿಂತಾಮಣಿಯಲ್ಲಿ ಒಂದಿದೆ. ನಿಮ್ಗೆ ಎಲ್ಲಿ ಅನುಕೂಲ ಇದ್ದರೆ ಅಲ್ಲಿ ಬಂದು ಆರ್ಡ್ರ್ ಮಾಡಿ. ತುಂಬ ರೀಸನಬಲ್ ಪ್ರೈಸ್ಗೆ ನಾನು ಮಾಡಿಕೊಡ್ತೀನಿ, ಅಷ್ಟು ಬಿಟ್ಟರೆ ಬೇರೆ ಏನು ಹೇಳಲ್ಲ. ಫಿನಿಶಿಂಗ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ, ಚೆನ್ನಾಗಿರುತ್ತೆ. ಮತ್ತು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಲೆಸ್ ಇದೆ, ನಾಗರ ಇದೆ, ಮಂಗಲ ಚೈನ್ ಇದೆ. ಮಂಗಲ ಚೈನ್ ಒಂದು ಸ್ಪೆಷಲ್ಲಾಗಿ ಒಂದು ಡಿಸೈನ್ ಅದು ಮಾಡಿ ತೋರಿಸ್ತಿದ್ದೇನೆ. ಚೈನ್ ಮಾಮೂಲಿ ಅದಕ್ಕೊಂದು ಮೋಬ್ ಬರುತ್ತೆ, ಅದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನೀವು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಯಾಕಂದರೆ ಅದು ತುಂಬ ಚೆನ್ನಾಗಿರುತ್ತೆ. ನನಗೆ ತುಂಬ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತೇಳಿ. ಸ್ವಲ್ಪ ರಿಸ್ಕ್ ಆಗಿರೋದು ಮಾಡ್ತಾನೆ. ಸರಿ. ಮತ್ತು ಇನ್ನು ಚೈನ್ ಇದೆ, ನೆಕ್ ಚೈನ್ ಇದೆ, ಉಂಗುರಗಳಿದೆ. ಆರ್ಡ್ರ್ಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಎಲ್ಲರೂ ಇದೇ ಥರ ಚಿನ್ನ ಡೌನ್ ಆಗಿದೆ ಅನ್ನೋ ಉದ್ದೇಶದಿಂದ ಎಲ್ಲರೂ ಹೋಗಿ ಚಿನ್ನ ತಗೊಳ್ತೀರ ಜ್ಯುವೆಲ್ರಿ ಶಾಪ್ಗಳಲ್ಲಿ. ತಗೊಳ್ಳಿ, ಒಳ್ಳೆಯದೇ. ಆದರೆ ತಿಳುವಳಿಕೆ ಅದ್ರ ಬಗ್ಗೆ ಮಾಡಿಕೊಂಡು ಸ್ವಲ್ಪ ಆದರೂ ಅದ್ರ ಬಗ್ಗೆ ಏನು ಟಚ್ಗಳಂದರೆ ಏನು ಅದು ಇದು ಅಂತ ಸ್ವಲ್ಪ ತಿಳ್ಕೊಂಡು ನೀವು ಆರ್ಡ್ರ್ಗಳು ಮಾಡಿ. ಇದು ವಿಷಯ ಕೊನೆಯದಾಗ ಒಂದ್ಸಲ ವಿಡಿಯೋ ನೋಡಿಬಿಟ್ಟು ಕಲಶ ನೋಡಿ ಇಷ್ಟು ದೊಡ್ಡದಾಗಿ ಬರುತ್ತೆ. ನಾನು ಹೇಳೋದ್ರಂದ್ರೆ ಇದು 1 kg ಹೇಳಿದ್ರು, 1 kg 300 ಗ್ರಾಮು 400 ಗ್ರಾಮು ಆಗಿದೆ. ಕಸ್ಟಮರ್ ಈ ಥರ ಸ್ಟ್ರಾಂಗ್ ಆಗಿ ಇರಬೇಕು ಯಾವತ್ತೂ. ನಾನು ಹೇಳೋದೇ ಕಸ್ಟಮರ್ ವೀಕ್ ಇರಬಾರ್ದು ಯಾವತ್ತೂ. ಕಸ್ಟಮರು ಎಷ್ಟು ಕಾನ್ಫಿಡೆಂಟ್ ಆಗಿದ್ದರೆ ಹೇಳಿದ್ರೆ ಅಂದರೆ ಅವರು ಕಳಿಸಿದ್ದು 2-3 ಫೋಟೋ ಅಷ್ಟೇ. ಅವರಿಗೆ ಹೋಲ್ಸೇಲಾಗಿ ಹೋಗಿ ನಾನು ಅವ್ರಿಗೆ ಹೇಳಿದೆ, ನಮ್ಗೆ 1-2 ಫೋಟೋ ಕಳಿಸ್ಕೊಡಿ, ಯಾವ್ದು ಚೆನ್ನಾಗಿ ಅನಿಸುತ್ತೋ ಅದು ತಂದುಕೊಡಿ ಅಂತ. ಅವರು ಜಾಸ್ತಿ ಏನೂ ತಲೆ ತಿನ್ನಲೇ ಇಲ್ಲ. ತುಂಬ ಖುಷಿ ಆಯಿತು. ಯಾಕಂದರೆ ಹೋಲ್ಸೇಲಲ್ಲಿ ಫೋಟೋ ತೆಗೆದು ಕೊಡೋಕ್ಕೆ ಬಿಡಲ್ಲ. ಹಂಗಾಗಿ ಮತ್ತು ಅವ್ರು ಏನು ಹೇಳಿದ್ರು ಅಂದರೆ ನಮಗೆ ಚೆನ್ನಾಗಿರೋದು ನೀವೇ ನೋಡಿ ತಂದುಕೊಟ್ಬಿಡಿ ಅನ್ನೋ ಥರ ಹೇಳಿದ್ರು. 1 kg ಮೇಲೆ ಆದರೂ ಪರವಾಗಿಲ್ಲ ಅಂತ ಹೇಳಿದ್ರು. 1 kg ಮೇಲೇ ಇದೆ, ಆದರೆ ಎಷ್ಟಿದೆ ಅಂತ ನನ್ನ ಪ್ರಕಾರ 1 kg ಒಂದು 200-300 ಗ್ರಾಮ್ ಬರ್ಬೋದು. ನೋಡೋಣ ಅದು ಎಷ್ಟಾಗುತ್ತೆ ಬಿಲ್, ಇನ್ನೂ ನೋಡಿಲ್ಲ. ನೋಡಿಬಿಟ್ಟು ಹೇಳ್ತೀನಿ. ಮತ್ತು ಅದೇ ಕಸ್ಟಮರ್ ಕೂಡ ಚಿನ್ನ ಕೂಡ ಆರ್ಡ್ರ್ ಮಾಡಿದ್ದಾರೆ. ಇದು ಚಿನ್ನದಂಥ ವಿಷಯ. ನಿಮಗೂ ಈ ಥರ ನೋಡಿ ಎಷ್ಟು ಬೇಕಾದರೂ ಕಟ್ ಮಾಡಿಕೊಡ್ಬೋದು. ನಿಮ್ಮ ಹತ್ರ ದುಡ್ಡು ಎಷ್ಟಿದ್ರೆ ಅಷ್ಟು. ಇದು 2 ಲಕ್ಷ ಆರ್ಡ್ರ್ ಮಾಡಿದ್ದಾರೆ, ಒಬ್ಬರು 5 ಲಕ್ಷಕ್ಕೆ ಆರ್ಡ್ರ್ ಮಾಡಿದ್ದಾರೆ. ಈ ಥರ ಎಲ್ಲ ತೆಗೆದು ಇಟ್ಕೋಬೇಕು ಚಿನ್ನನ. ಸುಮ್ಮನೆ ದುಡ್ಡು ಇಟ್ಕೊಂಡು ಪ್ರಯೋಜನ ಇಲ್ಲ. ಆಯಿತಾ? ಈ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ, ಒಳ್ಳೆಯದು. ಹಂಗಂತೇಳಿ ಆನ್ಲೈನಲ್ಲಿ ಹೋಗಿ ತೊಗೊಂಡ್ಬಿಟ್ಟು ಅದೆಲ್ಲ ಮಾಡಬೇಡಿ. ಡೈರೆಕ್ಟಾಗಿ ಹೋಗಿ ಚಿನ್ನ ತಗೊಳ್ಳಿ. ಮತ್ತು ಅದ್ರ ಬಗ್ಗೆ ತಿಳ್ಕೊಳ್ಳಿ. ಕೆಲವ್ರು ಏನು ಮಾಡ್ತಾರೆ, ಚಿನ್ನ ತೊಗೊಳ್ಳಿ ಅಂದರೆ 9 ಚಿನ್ನ ತೊಗೊಳ್ತಾರೆ. ಆ ಥರ ತೊಗೋಬೇಡಿ. 999 ಗೋಲ್ಡೇ ತಗೊಳ್ಳಿ ಅಷ್ಟೇ. ಮತ್ತು ನಿಮಗೆ ತುಂಬ ತಲೆ ತಿನ್ನೋಕ್ಕೆ ಫೋನ್ ಮಾಡಬೇಡಿ. ಆದಷ್ಟು ನೀವು ಆರ್ಡ್ರ್ ಕೊಡಬೇಕು ಅಂತ ಫಿಕ್ಸ್ ಆಗಿ ಹೋಗಿ ಆವಾಗ ನನಗೆ ಕಾಲ್ ಮಾಡಿ. ಯಾಕಂದರೆ ಸುಮ್ಮನೆ ಅದು ಎಷ್ಟಾಗುತ್ತೆ ಇದು ಎಷ್ಟಾಗುತ್ತೆ ಅಂತ ಕೇಳ್ಕೊಳ್ತಾರೆ. ನೀವು ಹೇಳ್ತಿರ್ತೀರ, ನಾನು ಹೇಳ್ತಿರ್ತೀನಿ, ನೀವು ಕೇಳ್ತಾ ಇರ್ತೀರ. ಅದು ಏನು ಯೂಸ್ ಇಲ್ಲ. ನಿಮ್ಗೆ ಬೇಕಾ ಫಟಾಫಟ್ ಅಂತ ಡಿಸೈಡ್ ಆಗಿಬಿಡಿ, ಅದನ್ನು ಮಾಡಿಸ್ಕೊಂಡ್ಬಿಡಿ. ಏನು ನೀವು ವೇಸ್ಟ್ ಕೆಲಸ ಏನೂ ಮಾಡ್ತಿರಲ್ಲ. ಆಯಿತಾ? ಚಿನ್ನ ತಗೊಳ್ಳೋದ್ರೆ ಒಳ್ಳೆ ವಿಷಯನೇ. ಅದ್ರ ಬಗ್ಗೆ ಯೋಚನೆ ಮಾಡಿದಿರ ಚಿನ್ನ ತಗೊಳ್ಳಿ. 24 ಕ್ಯಾರೆಟ್ ಗೋಲ್ಡ್ ತಗೊಳ್ಳಿ. ಅದು ಬಿಸ್ಕೆಟಲ್ಲಿ ಕಟ್ ಮಾಡಿರೋದು ತಗೊಳ್ಳಿ. ಹಂಗಂತ ಬಿಸ್ಕೆಟ್ 100 ಗ್ರಾಮ್ ಬರುತ್ತೆ, ಅದನ್ನು ತಗೊಳ್ಳೋಕ್ಕೆ ಹೋಗ್ಬೇಡಿ. ಆದಷ್ಟು kg ಬಾರಲ್ಲೇ ಕಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಇದು ಒಳ್ಳೆಯದು. ಯಾಕಂದರೆ ಒಂದೊಂದ್ಸಲ ಬಿಸ್ಕೆಟ್ ಏನಾಯ್ತಂದರೆ ಕಟ್ ಮಾಡ್ತಿರೋ ತಗೊಂಡ್ರೆ ಒಂದೊಂದ್ಸಲ ಅದರಲ್ಲಿ ಫೇಕ್ ಮಾಡೋ ಅವಕಾಶ ಇದೆ. ಇದು kg ಬಾರಲ್ಲಿ ಕಟ್ ಮಾಡೋದ್ರಿಂದ ಏನಂದರೆ ಅದು ಪಕ್ಕ ಇರುತ್ತೆ. ಒಂದು 0.5% ಕಡಿಮೆ ಬರ್ಬಾರ್ದು. kg ಬಾರಲ್ಲಿ ಬಂದ್ರೂ ಅದು ಕರೆಕ್ಟಾಗಿ ಇರುತ್ತೆ. ಇದು ಹೇಳ್ತಿದ್ದೀನಿ. ಮತ್ತು ನಿಮ್ಗೆ ಗೊತ್ತಿರೋ ಜಾಗ ಹತ್ರ ಹೋಗಿ ತಗೊಳ್ಳೋ ಹೊರತು ಎಲ್ಲಂದರೆ ಅಲ್ಲಿ ಹೋಗಿ ತಗೊಳ್ಳೋಕೆ ಹೋಗಬೇಡಿ ಚಿನ್ನನ.
24 ಕ್ಯಾರೆಟ್ಗಳು ತಗೊಳ್ಳುವಾಗ ನಿಮ್ಗೆ ಗೊತ್ತಿರಬೇಕು, ಅವ್ರ ಅಂಗಡಿಗೆ ಗೊತ್ತಿರಬೇಕು. ನೀವು ಕೇಳಿ ಈ ಥರ ನಮಗೆ ಸಜೆಸ್ಟ್ ಮಾಡಿದ್ದಾರೆ 999 ತಗೊಳ್ಳಿ ಅಂತ ಅವರೇ ಹೇಳ್ತಾರೆ. ಯಾರೂ ಅದನ್ನು ತಪ್ಪು ಅನ್ನಲ್ಲ. ಮತ್ತು ನಿಮ್ಗೆ ಬೇಡ ಅಂದಾಗ ಅದನ್ನು ವಾಪಸ್ ಮಾಡ್ಬೋದು, ಆಯಿತಾ? ನಿಮಗೇನು ನಷ್ಟ ಬರಲ್ಲ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ತುಂಬ ಒಳ್ಳೆಯದು. ಬಾಯ್. ಇವಾಗ ಈ ಕಲಶದ ಬಗ್ಗೆ ವೀಡಿಯೋಸ್ ತೋರಿಸ್ತೀನಿ ಕೊನೆಯಲ್ಲಿ ನೋಡಿ. ಮತ್ತು ಆ್ಯಡ್ ಬಂದುಬಿಡುತ್ತೆ ಮಧ್ಯದಲ್ಲಿ. ನಾನು ಬಾಯ್ ಅಂತ ಅನ್ನೋ ತಕ್ಷಣ ವೀಡಿಯೋ ನೀವು ಸ್ಕಿಪ್ ಮಾಡಿಬಿಟ್ಟು ಹೊರಟೋಗ್ಬೇಡಿ, ಅದು ಆ್ಯಡ್ ಬರುತ್ತೆ. ಆ್ಯಡ್ ಬಂದಮೇಲೆ ಮತ್ತೆ ವೀಡಿಯೋ ಬರುತ್ತೆ. ಯಾವಾಗಲೂ ಹಂಗೆ ಆಗ್ತಿದೆ, ಅದು ಯೂಟ್ಯೂಬ್ ಹಂಗೆ ಸಜೆಸ್ಟ್ ಮಾಡುತ್ತೆ. ಸರಿ, ಬಾಯ್. ನೋಡಿ ಕಲಶನ ನೋಡಿ, ಚೆನ್ನಾಗಿದೆ. ಇದು ಏನಂದರೆ ಒಂದೊಂದು ಕಡೆ ಒಂದೊಂದು ಥರ ಲಕ್ಷ್ಮಿ ಕೊಟ್ಟಿದ್ದಾರೆ. ಒಂದು ಕಡೆ ಅಷ್ಟಲಕ್ಷ್ಮಿ ಅಂತಾರಲ್ಲ, ಆ ಥರ ಲಕ್ಷ್ಮಿಯಲ್ಲಿ ಒಂದೊಂದು ಕಡೆ 8 ಕಡೆಯೂ ಬೇರೆ ಬೇರೆ ಲಕ್ಷ್ಮಿಗಳಿದ್ದಾವೆ. ತುಂಬ ಚೆನ್ನಾಗಿದೆ ಲಕ್ಷ್ಮಿ. ಒಂದೊಂದು ಕೂಡ ಮುಖ ನೋಡ್ಬೋದು, ಫಿನಿಶಿಂಗ್ ನೋಡ್ಬೋದು, ಕೈಯಲ್ಲಿ ನೋಡಿ ಕತ್ತಿ ಆಗಲಿ, ಫ್ಲವರ್ ಆಗಲಿ, ಕಲಶ ಆಗಲಿ, ಇದು ಹೂವು ಆಗಲಿ, ಕೂತಿರೋದು ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಎಲ್ಲನೂ. ದೇವ್ರಂದರೆ ಎಲ್ಲನೂ ಒಂದೇನೆ, ಆದರೆ ಅಷ್ಟಲಕ್ಷ್ಮಿ ಇನ್ನೊಂದು ಲಕ್ಷ್ಮಿ ಅಂತಲ್ಲ. ನಾನು ಹೇಳೋಂದರೆ ಒಂದು ಒಳ್ಳೆ ಫೀಲ್ ಬರುತ್ತೆ ದೇವ್ರು ನೋಡ್ತೀರಿ, ಕಲಶ ನೋಡ್ತೀರಿ, ಅಷ್ಟು ಚೆನ್ನಾಗಿದೆ. ಮತ್ತು ನೀವು ಒಳಗಡೆ ನೋಡ್ಬೋದು ಎಷ್ಟು ನೀಟಾಗಿದೆ, ಎಷ್ಟು ವೈಟ್ ಆಗಿದೆ ಅಂತ ನಾನು ಹೇಳೋದಷ್ಟೇ. ಮತ್ತು ಯಾವುದೇ ಕಾರಣಕ್ಕೂ ನಾನು ಕಡಿಮೆ ಟಚ್ಚಲ್ಲಿ ಯಾವ ಪಿಲ್ಲಿನೂ ಕೊಡಲ್ಲ. ನನಗೆ ಅದು ಇಷ್ಟ ಆಗಲ್ಲ, ಕಡಿಮೆ ಟಚ್ಚಲ್ಲಿ ಹಾಕ್ಕೊಳ್ಳೋದಾಗಲಿ, ಕಡಿಮೆ ಟಚ್ಚಲ್ಲಿ ಗೋಲ್ಡ್ ಯೂಸ್ ಮಾಡೋದಾಗಲಿ ನಾನು ಇಷ್ಟಪಡಲ್ಲ. ಅದನ್ನು ಏನಿದ್ರು ಕೂಡ ಅದು ಚೆನ್ನಾಗಿರಬೇಕು, ಅದು ಸಣ್ಣದಾಗಿರಲಿ. ಎಷ್ಟೇ ನಾವು ಬಡವರಾಗಿರ್ಬೋದು, ಎಷ್ಟೇ ನಾವು ರಿಚ್ ಆಗಿರ್ಬೋದು, ಯಾವುದು ಕೂಡ ಒರಿಜಿನಲನ್ನು ಯೂಸ್ ಮಾಡಬೇಕು ಅಂತ ನಾನು ಅಂದ್ಕೊಳ್ತೀನಿ. ಅದು ಒರಿಜಿನಾಲಿಟಿ ಇರಬೇಕು, ಅದು ಏನೇ ಆಗಲಿ ಅದನ್ನು ನಾನು ಇಷ್ಟಪಡ್ತೀನಿ. ಡೂಪ್ಲಿಕೇಟ್ ನಾನೇನು ಇಷ್ಟಪಡೋಕ್ಕೆ ಹೋಗಲ್ಲ. ಮತ್ತು ಇದು ಕಾರ್ವಿಂಗ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇದೆಲ್ಲ ಕೈಯಲ್ಲಿ ಮಾಡಿರ್ತಾರೆ, ನಕಾಸ್ ವರ್ಕ್. ಇದೇನು ಮಿಷಿನಲ್ಲಿ ಮಾಡೋದೇನಲ್ಲ, ಪ್ರತಿಯೊಂದು ಕೈಯಲ್ಲಿ ಮಾಡಿರೋದು. ಮೇಕಿಂಗ್ ಚಾರ್ಜ್ ಸ್ವಲ್ಪ ಜಾಸ್ತಿನೇ ಬೀಳುತ್ತೆ ಇದಕ್ಕೆಲ್ಲನೂ. ತೂಕ ಅಂತೂ ತುಂಬ ಚೆನ್ನಾಗಿದೆ, ತೂಕ ತುಂಬ ಹೆವಿ ಇದೆ. ಇದ್ರ ಮೇಲೆ ಇದೇನಪ್ಪ ತೂಕ, ನಾನು ಇಷ್ಟೊತ್ತು ವೀಡಿಯೋದಲ್ಲಿ ಹೇಳುವಾಗ ನಾನು ಹಿಂದ್ಗಡೆ ತಿರುಗಿಸೇ ಇಲ್ಲ, ಇದನ್ನು ನೋಡಿದೆ. ಇವಾಗ ನೋಡಿ ಚೆನ್ನಾಗಿದೆ. ತೂಕ ಬಂದು 715 ಗ್ರಾಮ್ ಇದೆ, ಅಂದರೆ 3/4 kg ಅಂದ್ಕೊಳ್ಳಿ. ಹೇಳ್ದಲ್ಲ ಅವಾಗ ಒಂದು 800 ಗ್ರಾಮ್ ಅಷ್ಟು ಬರ್ಬೋದು ಅಂತ. ಮತ್ತು ಇದು ಬಂದು 261 ಗ್ರಾಮ್ ಇದೆ. ಹಿಂಗೆ ಇಡಬೇಕು. ಎಲೆಗಳು ಬಂದು 5 ಇರ್ತವೆ. ತುಂಬ ಜನ ಕನ್ಫ್ಯೂಸ್ ಆಗೋದಷ್ಟೇ, ಇದು ಎಳೆಗಳು ಎಷ್ಟು ದಪ್ಪ ಬರುತ್ತೆ, ಸೈಜ್ ಎಷ್ಟು ಬರುತ್ತೆ, ಅದರಲ್ಲೇ ಇರ್ತಾರೆ. ಅದನ್ನೆಲ್ಲ ಬಿಟ್ಟಾಗ್ಬಿಡಿ ನೀವು ಯಾವಾಗಲೂ ಅಷ್ಟೇ. ತುಂಬ ತಲೆ ಕೆಡ್ಸೋಕ್ಕೆ ಹೋಗಬೇಡಿ. ದೇವ್ರಂದರೆ ನಾವು ನಂಬೇಕಷ್ಟೇ ದೇವ್ರನ್ನ. ಅದು ಬಿಟ್ಬಿಟ್ಟು ಸುಮ್ಮನೆ ಇದು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಏನಿಲ್ಲ. ನೀವು ಮನಸ್ಫೂರ್ತಿಯಾಗಿ ಏನು ಮಾಡ್ತೀರೋ ಅದನ್ನು ಎಲ್ಲರೂ ಇಷ್ಟಪಡ್ತಾರೆ. ದೇವ್ರೆ ಅಂತೆಲ್ಲ ಎಲ್ಲರೂ ಇಷ್ಟಪಡ್ತಾರೆ, ಪ್ರತಿಯೊಬ್ಬರೂ. ಮತ್ತು ಇದಕ್ಕೆ ಇಲ್ಲಿ ಒಂಥರ ಅಣಗೋಗಿರೋ ಥರ ಕಾಣ್ತಿದೆಯಲ್ಲ, ಇದು ಅಣಗಿರೋದಲ್ಲ. ಇದು 3 ಕಡೆಯೂ ಈ ಥರ ಕೊಟ್ಟಿದ್ದಾರೆ, ಈ ಥರ ಡಾಟ್ಗಳು. ಇದನ್ನು ಇದು ಗೆಜ್ಜೆ ಏನಕ್ಕೆ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ನನಗೆ ಗೊತ್ತಿಲ್ಲ. ಸೌಂಡ್ ಬರ್ತಿದೆ, ಚೆನ್ನಾಗೇ ಇದೆ. ಮತ್ತು ಈ ತೆಂಗಿನಕಾಯಿನ ಓಪನ್ ಮಾಡ್ಬೋದು. ಈ ಮಾಡಿ ತೋರಿಸ್ತೀನಿ. ಈ ಥರ ತೆಂಗಿನಕಾಯಿನ ಓಪನ್ ಮಾಡ್ಬೋದು. ಆ ಥರ ಕೊಟ್ಟಿರ್ತಾರೆ. ನಾನು ಹೇಳಂದ್ರೆ ಇದೆಲ್ಲ ದುಡ್ಡಿರೋರು, ಚೆನ್ನಾಗಿ ದುಡ್ಡಿರೋರು ಇದೆಲ್ಲ ತೆಗೆದಿಟ್ಕೊಂಡ್ರೆ ಅವ್ರ ಮನೆ ಚೆನ್ನಾಗಿದ್ದಾಗ, ನಾನು ಹೇಳೋ ಸ್ವಂತ ಮನೆ ಇರುತ್ತೆ. ನೋಡಿ ನಾನೇ ಬೆಳೆಸ್ತಿದ್ದೀನಿ. ಸ್ವಂತ ಮನೆ ಇರೋರು, ಚೆನ್ನಾಗಿ ರಿಚ್ ಆಗಿರೋರು ಇಟ್ಕೋಬೇಕಪ್ಪ. ಮಿಡಿಲ್ ಕ್ಲಾಸ್ ಅವರೆಲ್ಲ ಇದ್ರ ತಂಟೆಗೆ ಹೋಗಬೇಡಿ. ಯಾಕಂದರೆ ಕೆಲವ್ರು ನೋಡಿರ್ತೀನಿ ನಾನು. ಯಾಕಂದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಪಾಪ ತಗೊಂಡಿರ್ತಾರೆ, ಮತ್ತು ಸ್ವಲ್ಪ ದಿನಕ್ಕೆ ಬಾಧೆ ಬಂದ ತಕ್ಷಣ ಮತ್ತೆ ಬಂದು ಮಾರ್ಬಿಡ್ಬೇಕು ಅಂತ ಅಂದ್ಕೊಳ್ತಾರೆ. ಆ ಥರ ಅಂದ್ಕೋಬೇಡಿ. ತಗೊಂಡ್ರೆ ಇಡಬೇಕು ಮನೆಯಲ್ಲಿ. ಇಲ್ಲ ಅದಕ್ಕೆ ನಾವು ಬೆಸ್ಟ್ ತೊಗೋಬೇಕು ಅಂದಾಗ ಮಾತ್ರ ಮಾರಕ್ಕೆ ಬರಬೇಕು, ಇಲ್ಲ ಎಕ್ಸ್ಚೇಂಜ್ ಮಾಡಬೇಕು. ಅಷ್ಟು ಬಿಟ್ಟರೆ ಸುಮ್ಮನೆ ತಗೊಳಕ್ಕೆ ಹೋಗಬೇಡಿ. ಇದು ಎಷ್ಟಿದೆ ಅಂತ ಸ್ಕೇಲಲ್ಲಿ ಹೇಳ್ತೀನಿ ನಾನು, ಹೈಟು ಎಲ್ಲನೂ. ಮತ್ತು ನೀವು ಅಷ್ಟೇ ಆರ್ಡ್ರ್ ಮಾಡುವಾಗ ಏನಂದರೆ, ಇವಾಗ ನೋಡಿ ಈ ಥರ ಸ್ಕೇಲ್ ಒಂದು ತೊಗೊಂಡ್ಬಿಟ್ಟು, ಇವಾಗ ನೋಡಿ ಇದು ಒಂದು
6.5 ಇಂಚ್ ಹಂಗೆ ಬರುತ್ತೆ ಅಂದ್ಕೊಳ್ಳಿ. ಇದು ಸ್ವಲ್ಪ ಹೆಚ್ಚು ಕಡಿಮೆ 6ರಿಂದ 6.5 ಇಂಚ್ ಬರುತ್ತೆ. ತುಂಬ ಹೆವಿ ಇದೆ, ಸಾಕು. ಇದು ಅಗಲ ಬಂದುಬಿಟ್ಟು ಸುಮಾರು ಅಂದರೆ ಒಂದು ಇದು ಹೆಚ್ಚು ಕಡಿಮೆ 6 ಇದೆ ಇವರೇ, 6 ಇಂಚಸ್ ಅಂತ ಅಂದ್ಕೊಳ್ಳಿ, ಅಷ್ಟಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಇರುತ್ತೆ, ಏನು ಪರವಾಗಿಲ್ಲ. ತೆಂಗಿನಕಾಯಿ ಇವಾಗ ಒರಿಜಿನಲ್ ತೆಂಗಿನಕಾಯಿ ಏನು ಬರುತ್ತೋ ಅಷ್ಟೇ ಸೈಜೇ ಬರ್ತಿದೆ ಇದು. ಮತ್ತು ಇದಕ್ಕೆ 916 ಹಾಲ್ಮಾರ್ಕ್ 92 ಹಾಲ್ಮಾರ್ಕ್ ಕೂಡ ಮಾಡಿದ್ದೀವಿ. ಇಲ್ಲಿ ಹಾಲ್ಮಾರ್ಕ್ ಮಾಡಿದರೆ 92 ಅಂತ ಮೆನ್ಷನ್ ಆಗಿರುತ್ತೆ. ಇದು ನಿಮಗೆ ಸರಿಯಾಗಿ ಕಾಣಿಸ್ದೇ ಇರ್ಬೋದು. ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ ನೋಡಿ 92 ಅಂತೇಳಿ. ಎಲ್ಲ ಇಲ್ಲಿ ಹಾಲ್ಮಾರ್ಕ್ ಮಾಡಿದ್ದಾರೆ. ನಿಮ್ಗೆ ವಿಡಿಯೋದಲ್ಲಿ ಗೊತ್ತಾಗದೇ ಇರ್ಬೋದು. ಚೆನ್ನಾಗಿ